ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 20ರಲ್ಲಿರುವಂತಹ 1ರಿಂದ 5ರವರೆಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 6ನೇ ಪ್ರಶ್ನೆಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 6. 1, 2, 3, 4 ಇಲ್ಲಿಂದ 9, 10, 11 ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತದೆ. ಈಗ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎ ಪ್ರಶ್ನೆ, 1000ನೇ ಅಂಕಿ ಯಾವುದಾಗಿರುತ್ತದೆ? ಇದು ಯಾವ ಸಂಖ್ಯೆಗೆ ಬರುತ್ತದೆ ಎಂದು ಕೇಳಿದ್ದಾರೆ. ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನೀವು 1, 2, 3, 4 ಈ ರೀತಿಯಾಗಿ 11ರವರೆಗಿನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಂಖ್ಯೆಯನ್ನು ಎಣಿಸುವಾಗ ಮೊದಲನೆಯದಾಗಿ 1, 2, 3, 4 ಇಲ್ಲಿಂದ 9ರವರೆಗೆ 9 ಒಂದೊಂದೇ ಅಂಕಿಗಳನ್ನು ನೀವು ಗುರುತಿಸುತ್ತೀರಿ. 10ರಲ್ಲಿ 1 ಮತ್ತು 0 ಈ 2 ಅಂಕಿಗಳನ್ನು ಗುಣಿಸುತ್ತಿದ್ದೀರಿ. ಇಲ್ಲಿ ಸಂಖ್ಯೆಗಳನ್ನು ಎಣಿಸುವುದು ಎಂದರೆ 9, 10ನೇ ಸಂಖ್ಯೆ 1 ಮತ್ತು 11ನೇ ಸಂಖ್ಯೆ 0 ಎಂದು ಗುರುತಿಸಬೇಕು. ನಂತರ 11ರಲ್ಲಿ ಇಲ್ಲಿ 10ನೇ ಸಂಖ್ಯೆ 1, 11ನೇ ಸಂಖ್ಯೆ 0, 12ನೇ ಸಂಖ್ಯೆ 1, 13ನೇ ಸಂಖ್ಯೆ ಕೂಡ 1 ಈ ರೀತಿಯಾಗಿ ನೀವು ಪ್ರತಿಯೊಂದು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಅಂದರೆ 2 ಅಂಕಿಗಳಿರುವ ಸಂಖ್ಯೆಯನ್ನು ಕೂಡ ಬೇರೆ ಬೇರೆಯಾಗಿ ಒಂದೊಂದೇ ಅಂಕಿಯಂತೆ ನೀವು ಎಣಿಸುತ್ತಾ ಹೋಗಬೇಕು. ಇನ್ನೊಮ್ಮೆ ನೋಡಿ, 9ರ ನಂತರ 10 ಇದೆ. 10ನ್ನು ನಾವು 10ರಲ್ಲಿ 1 ಅಂಕಿಯನ್ನು 10ನೇ ಅಂಕಿ ಮತ್ತು 0ಯನ್ನು 11ನೇ ಅಂಕಿ. 11ರಲ್ಲಿ ಮೊದಲನೇ ಅಂಕಿ 12 ಆಗುತ್ತದೆ, ಎರಡನೇ ಅಂಕಿ 13. ಈ ರೀತಿಯಾಗಿ 10, 11, 12, 13 ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ನೀವು 2 ಅಂಕಿಗಳಿರುವ ಸಂಖ್ಯೆ, 3 ಅಂಕಿಗಳಿರುವ ಸಂಖ್ಯೆ ಈ ರೀತಿಯಾಗಿ ನೀವು ಎಣಿಸುತ್ತಾ ಹೋದಾಗ 1000ನೇ ಅಂಕಿ ಯಾವುದಾಗಿರುತ್ತದೆ ಮತ್ತು ಇದು ಯಾವ ಸಂಖ್ಯೆಗೆ ಬರುತ್ತದೆ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರಿಸೋಣ. ಇಲ್ಲಿ ಬರೆಯಿರಿ. 1ರಿಂದ 9ರವರೆಗೆ ನೀವು ಬೇರೆ ಬೇರೆಯಾಗಿ 9 ಅಂಕಿಗಳನ್ನು ಮಾತ್ರ ಪಡೆಯುತ್ತೀರಿ. ಅದೇ ರೀತಿಯಾಗಿ 10ರಿಂದ 99ರವರೆಗೆ 90 ಸಂಖ್ಯೆಗಳು ಅಂದರೆ ನೀವು ನೋಡಬಹುದು 10 ಇದು 2 ಅಂಕಿಯ ಸಂಖ್ಯೆ, 11 2 ಅಂಕಿಯ ಸಂಖ್ಯೆ ಈ ರೀತಿಯಾಗಿ ನೀವು 99ರವರೆಗೆ 2 ಅಂಕಿಗಳ ಸಂಖ್ಯೆಗಳನ್ನು ಪಡೆಯುತ್ತೀರಿ. ಆದ್ದರಿಂದ ಇಲ್ಲಿ 10ರಿಂದ 99ರವರೆಗಿನ ಸಂಖ್ಯೆಗಳು 90 ಸಂಖ್ಯೆಗಳು ಸಿಗುತ್ತವೆ. ಆದ್ದರಿಂದ ಇಲ್ಲಿ ಒಂದೊಂದು ಅಂಕಿ 10ರಿಂದ 99ರವರೆಗೆ ಎಂದರೆ ನಾವು ಇಲ್ಲಿ 90 ಸಂಖ್ಯೆಗಳನ್ನು ಪಡೆಯುತ್ತಿದ್ದೇವೆ. ಸಂಖ್ಯೆಗಳಲ್ಲಿ ಪ್ರತಿಯೊಂದು ಕೂಡ 2 ಅಂಕಿಗಳನ್ನು ಹೊಂದಿದೆ. ಆದ್ದರಿಂದ 90 ಸಂಖ್ಯೆಯನ್ನು ನಾವು ಗುಣಿಸು 2 ಎಂದು ಮಾಡೋಣ. 10ರಿಂದ 99ರವರೆಗಿನ ಸಂಖ್ಯೆಗಳಲ್ಲಿ ಪ್ರತಿಯೊಂದರಲ್ಲೂ 2 ಅಂಕಿಗಳನ್ನು ನೀವು ನೋಡಬಹುದು. ಆದ್ದರಿಂದ 90 × 2 180 ಅಂಕಿಗಳಾಗಿದ್ದಾವೆ. ಈಗ 100ರ ಒಳಗೆ ಅಂದರೆ 99ರವರೆಗೆ ನೀವು ಎಷ್ಟು ಅಂಕಿಗಳು ಸಿಗುತ್ತವೆ ಎಂದು ನೋಡಬೇಕು. ಆದ್ದರಿಂದ 99ರವರೆಗಿನ ಒಟ್ಟು ಅಂಕಿಗಳು ಇಲ್ಲಿ 10ರಿಂದ 99ರವರೆಗೆ ನಾವು 90 ಸಂಖ್ಯೆಗಳು ಅಂದರೆ ಒಟ್ಟು 180 ಅಂಕಿಗಳನ್ನು ಪಡೆದಿದ್ದೇವೆ. 1ರಿಂದ 9ರವರೆಗೆ 9 ಅಂಕಿಗಳನ್ನು ಪಡೆದಿದ್ದೇವೆ. ಈಗ ನಾವು 1ರಿಂದ 99ರವರೆಗಿನ ಅಂಕಿಗಳನ್ನು ಕೂಡಿಸೋಣ. ಮೊದಲು 180 ಪ್ಲಸ್ 9 ಅಂಕಿಗಳು ಇಲ್ಲಿ 189 ಅಂಕಿಗಳು 1ರಿಂದ 99ರವರೆಗೆ ನಮಗೆ ಸಿಕ್ಕಿವೆ. ಈಗ ನಾವು 1000ನೇ ಅಂಕಿಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಮಗೆ 1000ನೇ ಅಂಕೆ ಬೇಕು. ಇದು 3 ಅಂಕಿಯ ಸಂಖ್ಯೆಗಳೊಡನೆ ಬರುತ್ತದೆ ಎಂದು ಕೊಟ್ಟಿದ್ದೇವೆ. ನೀವು ನೋಡಬಹುದು 99ರ ನಂತರದ ಸಂಖ್ಯೆ 100 ಇದು 3 ಅಂಕಿಯ ಸಂಖ್ಯೆಯಾಗಿದೆ. ಆದ್ದರಿಂದ 3 ಅಂಕಿಯ ಸಂಖ್ಯೆ 100ರಿಂದ 999ರವರೆಗೆ ನಾವು ನೋಡಬೇಕು. 100ರಿಂದ 999 ಎಂದು ನೋಡೋಣ. ಈಗ 1000ದಲ್ಲಿ 100ನ್ನು ಕಳೆಯಬೇಕು. ಏಕೆಂದರೆ ನಾವು 1000ದಲ್ಲಿ 100ನ್ನು ಕಳೆದಾಗ ಅಲ್ಲಿ ಹಿಂದಿನ ಸಂಖ್ಯೆಗಳು ಅಂದರೆ ಹಿಂದಿನ 100 ಸಂಖ್ಯೆಗಳನ್ನು ನಾವು ಕಳೆಯಬೇಕಾಗುತ್ತದೆ. ಒಟ್ಟು 900 ಸಂಖ್ಯೆಗಳು ಉಳಿದಿವೆ. ನಮಗೆ ಬೇಕಾಗಿರುವ ಅಂಕಿ 1000ನೇ ಅಂಕಿಯಾಗಿದೆ. ಆದ್ದರಿಂದ 1000ದಲ್ಲಿ ನಾವು 189ನ್ನು ಕಳೆಯಬೇಕು. 189 ಎಂದರೆ ಇಲ್ಲಿ ಒಟ್ಟು ನಾವು 1ರಿಂದ 9 ಮತ್ತು 10ರಿಂದ 99ರವರೆಗಿನ ಅಂಕಿಗಳನ್ನು ಎಣಿಸಿದ್ದು ಅದನ್ನು 189 ಎಂದು ಕಳೆಯಿರಿ. 1000 ಮೈನಸ್ 189 811ನೇ ಅಂಕಿ. ಈಗ ನಮಗೆ ಬೇಕಾಗಿರುವಂತಹ 1000ನೇ ಅಂಕಿ 811ನೇ ಅಂಕಿಯಾಗಿ ದೊರೆಯುತ್ತದೆ. ಅದು ಯಾವುದು ಎಂದು ಈಗ ನಾವು ಕಂಡುಹಿಡಿಯಬೇಕು. 3 ಅಂಕಿಗಳ ಸಂಖ್ಯೆಗಳಲ್ಲಿ ನಾವು 811ನೇ ಅಂಕಿಯನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ
3ರಿಂದ ಭಾಗಿಸಬೇಕು. ಅಂದರೆ ನಾವು 3 ಅಂಕಿಗಳ ಸಂಖ್ಯೆಗಳಲ್ಲಿ 3 ಬೇರೆ ಬೇರೆ ಅಂಕಿಗಳನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ 3ರಿಂದ ಭಾಗಿಸೋಣ. 3 ಭಾಗಿಸು 811. ಇಲ್ಲಿ 3 2 6, 8ರಲ್ಲಿ 6 ಕಳೆದಾಗ 2 ಉಳಿದಿದೆ. ಮುಂದಿನ ಅಂಕಿ ಒಂದನ್ನು ಕೆಳಗಿಳಿಸಿದ್ದೇವೆ. 3 7 21. ಇಲ್ಲಿ 1 ನಮಗೆ ಶೇಷ ಉಳಿದಿದೆ. ಆದ್ದರಿಂದ ಆ ಶೇಷವನ್ನು ನಾವು ಸೇರಿಸಿ 271 ಎಂದು ತೆಗೆದುಕೊಂಡಿದ್ದೇವೆ. 811 ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು 271 ಎಂದು ತೆಗೆದುಕೊಳ್ಳಿ. ಅಂದರೆ 271ನೇ ಅಂಕಿ 3 ಅಂಕಿ ಸಂಖ್ಯೆಯಲ್ಲಿ ಮೊದಲನೇ ಅಂಕಿಯಾಗುತ್ತದೆ. ಆದ್ದರಿಂದ ಮೊದಲನೇ 3 ಅಂಕಿಯ ಸಂಖ್ಯೆಯನ್ನು ನೀವು 100 ಎಂದು ಕಲಿತಿದ್ದೀರಿ. 99ರ ನಂತರದ ಸಂಖ್ಯೆ 100, ಅದು 3 ಅಂಕಿಯ ಮೊದಲನೇ ಸಂಖ್ಯೆಯಾಗಿದೆ. ಈಗ ನಾವು 100ನ್ನು ಮೊದಲನೇ 3 ಅಂಕಿಯ ಸಂಖ್ಯೆ ಎಂದು ತೆಗೆದುಕೊಂಡಿದ್ದೇವೆ. ಮತ್ತು ಈಗ ನಾವು 271ನೇ 3 ಅಂಕಿಯ ಸಂಖ್ಯೆ 271ನೇ 3 ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಮೊದಲನೇ 3 ಅಂಕಿಯ ಸಂಖ್ಯೆಗೆ 270ಕ್ಕೆ ಕೂಡಿಸಬೇಕು. ಆದ್ದರಿಂದ 100 ಪ್ಲಸ್ 270 ಈಕ್ವಲ್ಸ್ ಟು 370 ಬಂದಿದೆ. ಆದ್ದರಿಂದ 1000ದ ಅಂಕಿಯು 370ರ ಮೊದಲ ಅಂಕಿಯಾಗಿದೆ. ಈಗ ನೀವು ಇಲ್ಲಿ ನೋಡಬಹುದು 370 ಇದು ಇಲ್ಲಿ 1000ನೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತಿದೆ. ಅಂದರೆ ಈಗ 1000ನೇ ಸಂಖ್ಯೆ ಇಲ್ಲಿ ನಮಗೆ 3 ಬರುತ್ತದೆ. ಅಂದರೆ 1000ದ ಮೊದಲ ಅಂಕಿ 3 ಆಗಿದೆ. ಇಲ್ಲಿ ನೀವು 1ರಿಂದ 370ರವರೆಗೆ ಒಂದೊಂದೇ ಸಂಖ್ಯೆಗಳನ್ನು ಎಣಿಸುತ್ತಾ ಹೋದಂತೆ 1000ದ ಸಂಖ್ಯೆ ನಮಗೆ 370ರಲ್ಲಿರುವಂತಹ ಮೊದಲನೇ 3 ಆಗಿರುತ್ತದೆ. ಆದ್ದರಿಂದ ಬರೆದುಕೊಳ್ಳಿ, 1000ದ ಅಂಕಿ 370ರ 3, ಇದು ಮೊದಲ ಅಂಕಿಯಾಗಿದೆ, ಅದು 3 ಎಂದು ಬರೆಯಿರಿ. ಮಿಲಿಯನ್ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? ಇದೇ ರೀತಿಯಾಗಿ ನಾವು ಎಣಿಸುತ್ತಾ ಹೋದಂತೆ ಮಿಲಿಯನ್ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ ಎಂದು ನೋಡೋಣ. ನಾವು ಎ ಪ್ರಶ್ನೆಯಲ್ಲಿ 99ರವರೆಗಿನ ಅಂಕಿಗಳು 189 ಸಿಗುತ್ತವೆ ಎಂದು ಕಲಿತಿದ್ದೇವೆ. ಈಗ 100ರಿಂದ ಮುಂದಿನ ಸಂಖ್ಯೆಗಳನ್ನು ನೋಡೋಣ. 100ರಿಂದ 999ರವರೆಗಿರುವಂತಹ 3 ಅಂಕಿಗಳ ಸಂಖ್ಯೆಗಳು. ಈಗ 900 ಸಂಖ್ಯೆಗಳು ಸಿಗುತ್ತವೆ. 900 ಗುಣಿಸು 3 ಅಂದರೆ ಪ್ರತಿಯೊಂದು ಕೂಡ 3 ಅಂಕಿಗಳನ್ನು ಹೊಂದಿದೆ. ಆದ್ದರಿಂದ 3ರಿಂದ ಗುಣಿಸಬೇಕು. 9ನ್ನು 3ರಿಂದ ಗುಣಿಸಿದಾಗ 27, 2 0ಗೆ 2 0ಯನ್ನು ಹಾಗೆ ಇಟ್ಟಿದ್ದೇವೆ. ಆದ್ದರಿಂದ ಗುಣಲಬ್ಧ 2700 ಬಂದಿದೆ. ಈಗ ನಾವು 2700ರಲ್ಲಿ 99ರವರೆಗಿನ ಅಂಕಿಗಳನ್ನು ಕಳೆಯಬೇಕು. ಕಳೆದಾಗ 2889 ನೀವು ಪಡೆಯುತ್ತಿದ್ದೀರಿ. ಈಗ 1000ದಿಂದ 9099ರವರೆಗಿನ 4 ಅಂಕಿಯ ಸಂಖ್ಯೆಗಳು ಎಷ್ಟು ಬರುತ್ತವೆ ಎಂದು ನೋಡೋಣ. ಈಗ 4 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ನಾವು 9000ದಿಂದ 4ನ್ನು ಗುಣಿಸಬೇಕು. ಏಕೆಂದರೆ ನಾವು 9999ರವರೆಗಿನ ಸಂಖ್ಯೆಗಳನ್ನು ಕಂಡುಹಿಡಿಯುತ್ತಿದ್ದೇವೆ. ಆದ್ದರಿಂದ 9000 ಗುಣಿಸು 4, 9 4 36, 3 0ಗೆ 3 0 ಇಟ್ಟಿದ್ದೇವೆ. ಗುಣಲಬ್ಧ 36000 ಬಂದಿದೆ. ಆದ್ದರಿಂದ 1000ದಿಂದ 9999ರವರೆಗಿರುವಂತಹ 4 ಸಂಖ್ಯೆಗಳು 36000ವಾಗಿದೆ. ಈಗ ನಾವು 3 ಅಂಕಿಯ ಸಂಖ್ಯೆ ಮತ್ತು 4 ಅಂಕಿಯ ಸಂಖ್ಯೆಯನ್ನು ಕೂಡಿಸೋಣ. 3 ಅಂಕಿಯ ಸಂಖ್ಯೆಗಳು 2889 ಮತ್ತು 4 ಅಂಕಿಯ ಸಂಖ್ಯೆ 36000 ಬಂದಿದೆ. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 36000 ಪ್ಲಸ್ 2889 ಈಕ್ವಲ್ಸ್ ಟು 38889 ಬಂದಿದೆ. ಈಗ ನಾವು 10,000ದಿಂದ 99,999ರವರೆಗಿನ 5 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಅಂದರೆ 5 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನಾವು 90,000ದಿಂದ 5ಕ್ಕೆ ಗುಣಿಸಬೇಕು. 9 5 45, ಇಲ್ಲಿರುವಂತಹ 4 ಸೊನ್ನೆಗಳನ್ನು ಇಟ್ಟಿದ್ದೇವೆ. 4 0, 4,50,000 ಬಂದಿದೆ. ಈಗ ನಾವು ಈ 4,50,000ಕ್ಕೆ 3 ಅಂಕಿಯ ಸಂಖ್ಯೆ ಮತ್ತು 4 ಅಂಕಿಯ ಸಂಖ್ಯೆಯನ್ನು ಕೂಡಿಸಿದಾಗ 38,889 ಬಂದಿದೆ. ಈಗ ಕೂಡಿಸೋಣ. ಕೂಡಿಸಿದಾಗ 4,88,889 ಬಂದಿದೆ. ಆದ್ದರಿಂದ ಮಿಲಿಯನ್ಗೆ ಅಂಕಿ ಬೇಕಾಗಿರುವುದರಿಂದ, ಅಂದರೆ ಮಿಲಿಯನ್ಗೆ ನಾವು ಅಂಕಿಗಳನ್ನು ಕಂಡುಹಿಡಿಯುತ್ತಿದ್ದೇವೆ. ಅದು 6 ಸಂಖ್ಯೆಗಳಲ್ಲಿ ಬರುತ್ತದೆ ಅಥವಾ 6 ಅಂಕಿಗಳಲ್ಲಿ ಬರುತ್ತದೆ. ಈಗ ನಾವು ನೋಡೋಣ. ಮಿಲಿಯನ್ ಎಂದರೆ 10 ಲಕ್ಷ. 10 ಲಕ್ಷವನ್ನು ಬರೆದಿದ್ದೇವೆ. 10 ಲಕ್ಷದಲ್ಲಿ ಈಗ ನಾವು 4,88,889 ಕಳೆಯೋಣ. ಕಳೆದಾಗ
5,11,111ನೇ ಅಂಕಿ ಎಂದು ಪಡೆದಿದ್ದೇವೆ. ಇದು 6 ಅಂಕಿಯ ಸಂಖ್ಯೆಗಳಲ್ಲಿ ಬರುತ್ತಿದೆ. ಆದ್ದರಿಂದ ನಾವು 6 ಅಂಕಿಯ ಸಂಖ್ಯೆಗಳಲ್ಲಿ ಬರುವುದರಿಂದ ಆ ಪ್ರತಿಯೊಂದು ಸಂಖ್ಯೆಯನ್ನು ಎಣಿಸಿದಾಗ 6ರಿಂದ ಭಾಗಿಸಬೇಕಾಗುತ್ತದೆ. 6 ಭಾಗಿಸು 5,11,111. ಇಲ್ಲಿ ಭಾಗಲಬ್ಧವನ್ನಾಗಿ ನಾವು 85,185 ಪಡೆದಿದ್ದೇವೆ. ಇಲ್ಲಿ ಭಾಗಾಕಾರ ಮಾಡಿ ಬರೆದುಕೊಳ್ಳಿ. ಅಂದರೆ ಈಗ ನಾವು ಭಾಗಲಬ್ಧವನ್ನು ಪರಿಗಣಿಸಬೇಕು. ಇಲ್ಲಿ ಭಾಗಲಬ್ಧ 85,185 ಬಂದಿದೆ. ಶೇಷ ಗಮನಿಸಬಹುದು, ಒಂದು ಶೇಷ ಬಂದಿದೆ. ಆದ್ದರಿಂದ 85,185 ಪ್ಲಸ್ 1. ಈಗ ನಾವು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ 85,186 ಪಡೆದಿದ್ದೇವೆ. 85,186ನೇ ಸಂಖ್ಯೆ 6 ಅಂಕಿಯ ಸಂಖ್ಯೆಯಾಗಿದೆ. ಇದು ಮೊದಲ ಅಂಕಿಯಾಗಿದೆ. ಅಂದರೆ 1 ಮಿಲಿಯನ್ನಲ್ಲಿ ನಮಗೆ ಸಿಗುವಂತಹ ಮೊದಲನೇ ಅಂಕಿ ಇಲ್ಲಿ ಬಂದಿರುವಂತಹ 85,186ನೇ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ ಬರೆಯಿರಿ. ಮೊದಲ 6 ಅಂಕಿಯ ಸಂಖ್ಯೆ ಇಲ್ಲಿ 1 ಲಕ್ಷವನ್ನು ನಾವು ಮೊದಲ 6 ಅಂಕಿಯ ಸಂಖ್ಯೆ ಎಂದು ಪರಿಗಣಿಸುತ್ತೇವೆ. ಆದ್ದರಿಂದ ಈಗ ನಾವು 85,186ನೇ ಸಂಖ್ಯೆಗೆ 1 ಲಕ್ಷವನ್ನು ಕೂಡಿಸಬೇಕು. ಕೂಡಿಸಿದಾಗ 1,85,185 ಪಡೆಯುತ್ತಿದ್ದೇವೆ. ಆದ್ದರಿಂದ ಮಿಲಿಯನ್ ಅಂಕಿಯು 1,85,185ರ ಮೊದಲ ಅಂಕಿಯಾಗಿದೆ. ಅದು ಒಂದನ್ನು ಮೊದಲ ಅಂಕಿಯನ್ನಾಗಿ ಹೊಂದಿದೆ. ಅಂದರೆ 1,85,185ರಲ್ಲಿ ನಾವು 1ರಿಂದ ಎಣಿಸುತ್ತಾ ಹೋದಂತೆ ಇಲ್ಲಿ 1,85,185 ಇಲ್ಲಿ ಮೊದಲು ಬರುವಂತಹ ಸಂಖ್ಯೆಯನ್ನು ಗಮನಿಸಿ 1. ಇಲ್ಲಿಗೆ ನಾವು 1 ಮಿಲಿಯನ್ ಅಂಕಿಗಳನ್ನು ಪಡೆಯುತ್ತೇವೆ ಎಂದು ಅರ್ಥ. ಆದ್ದರಿಂದ ಅಂದರೆ ಮಿಲಿಯನ್ ಅಂಕಿಯು 1 ಆಗಿದೆ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ, 5,000ನೇ ಬಾರಿಗೆ ಯಾವಾಗ ನೀವು ಅಂಕಿ 5 ಬರೆಯುತ್ತೀರಿ ಎಂದು ಕೇಳುತ್ತಿದ್ದಾರೆ. ನೋಡೋಣ. ಈಗ ನಾವು ಮೊದಲನೆಯದಾಗಿ 100ರ ಒಳಗೆ ಬರುವಂತಹ ಇಲ್ಲಿ 5 ಹೊಂದಿರುವಂತಹ ಸಂಖ್ಯೆಗಳನ್ನು ಬರೆಯೋಣ. 100ರ ಒಳಗೆ ಬರುವಂತಹ ಸಂಖ್ಯೆಗಳು 5, 15, 25, 35, 45, 55, 65, 75, 85, 95 ಇಲ್ಲಿ 10 ಸಂಖ್ಯೆಗಳನ್ನು ಪಡೆದಿದ್ದೇವೆ. ನಂತರ 50, 51, 52, 53, 54, 55, 56, 57, 58, 59 ಪುನಃ ಇಲ್ಲಿ 10 ಸಂಖ್ಯೆಗಳನ್ನು ಪಡೆದಿದ್ದೇವೆ. ಅಂದರೆ 5 ಹೊಂದಿರುವಂತಹ 100ರ ಒಳಗಿರುವಂತಹ ಸಂಖ್ಯೆಗಳು 20 ಸಂಖ್ಯೆಗಳನ್ನು ನಾವು ಪಡೆದಿದ್ದೇವೆ. ಈಗ 100ರ ಒಳಗಿರುವಂತಹ ಸಂಖ್ಯೆಗಳನ್ನು ನೋಡೋಣ. ಇಲ್ಲಿ 5 ಹೊಂದಿರುವಂತಹ ಸಂಖ್ಯೆಗಳನ್ನಷ್ಟೇ ತೆಗೆದುಕೊಳ್ಳಬೇಕು. 100ರ ಒಳಗಿರುವಂತಹ ಸಂಖ್ಯೆಗಳು 105, 115, 125, 135, 145, 155, 165, 175, 185 ಮತ್ತು 195 10 ಅಂಕಿಗಳನ್ನು ಪಡೆದಿದ್ದೇವೆ. ಈಗ ಮತ್ತೊಂದಿಷ್ಟು ಸಂಖ್ಯೆಗಳು 150, 151, 152, 153, 154, 155, 156, 157, 158 ಮತ್ತು 159 ಪುನಃ 10 ಸಂಖ್ಯೆಗಳು ಸಿಕ್ಕಿವೆ. ಇಲ್ಲೂ ಕೂಡ ನಾವು 20 ಅಂಕಿಗಳನ್ನು ಪಡೆಯುತ್ತಿದ್ದೇವೆ. ಇದೇ ರೀತಿಯಾಗಿ 501ರಿಂದ 600ರ ಒಳಗೆ ಸಿಗುವಂತಹ ಸಂಖ್ಯೆಗಳು ಬರೆಯಿರಿ. ಈಗ ನಾವು ನೋಡಬಹುದು 501ರಿಂದ 600ರ ಒಳಗೆ ಸಿಗುವಂತಹ ಸಂಖ್ಯೆಗಳನ್ನಾಗಿ ನಾವು 99 ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ಮೊದಲಿನಂತೆ ನಾವು ಎಣಿಸುತ್ತಾ ಹೋದಂತೆ 99 ಸಂಖ್ಯೆಗಳನ್ನು ಪಡೆಯಬಹುದು. ಈಗ 100ರ ಒಳಗಿರುವಂತಹ ಸಂಖ್ಯೆಗಳನ್ನು ನಾವು 20 ಎಂದು ತೆಗೆದಿದ್ದೇವೆ. ಈಗ 20ಕ್ಕೆ 99 ಕೂಡಿಸಿದಾಗ 119 ಅಂಕಿಗಳನ್ನು ನಾವು 501ರಿಂದ 600ರ ಒಳಗೆ ಪಡೆಯುತ್ತಿದ್ದೇವೆ. ಈಗ ಒಂದೊಂದಾಗಿ ಬರೆಯುತ್ತಾ ಹೋಗೋಣ. 1ರಿಂದ 1,000ದ ಒಳಗೆ ನಾವು 5 ಹೊಂದಿರುವಂತಹ ಸಂಖ್ಯೆಗಳನ್ನು 300 ಸಂಖ್ಯೆಗಳನ್ನು ಪಡೆಯುತ್ತೇವೆ. ಅದೇ ರೀತಿ 1,001ರಿಂದ 2,000ದ ಒಳಗಿರುವಂತಹ ಸಂಖ್ಯೆಗಳನ್ನಾಗಿ 300 ಸಂಖ್ಯೆಗಳನ್ನು ಪಡೆಯುತ್ತೇವೆ. 2,001ರಿಂದ 3,000ದ ಒಳಗಿರುವಂತಹ ಸಂಖ್ಯೆಗಳು 300. 3,001ರಿಂದ 4,000ದ ಒಳಗೆ ಪುನಃ ನಾವು 300 ಅಂಕೆಗಳನ್ನು ಪಡೆಯುತ್ತೇವೆ.
4001ರಿಂದ 5000 ಒಳಗೆ 301 ಅಂಕಿಗಳು. ಅಂದರೆ ನಾವು ಇಲ್ಲಿ 5000ಕ್ಕೂ ಕೂಡ 5 ಅಂಕಿಯನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ 1 ಅಂಕಿ ಹೆಚ್ಚಾಗುತ್ತದೆ, 301 ಅಂಕಿಗಳು. 5001ರಿಂದ 6000 ಒಳಗೆ 1299 ಸಂಖ್ಯೆಗಳು. ಅಂದರೆ ಇಲ್ಲಿ ನೀವು ನೋಡಬಹುದು 5001, 5002 ಈ ರೀತಿಯಾಗಿ ನಾವು ಪುನಃ ತುಂಬಾ ಬಾರಿ ಇಲ್ಲಿ ನಾವು 5ಅನ್ನು ಬಳಸುತ್ತೇವೆ. ಆದ್ದರಿಂದ 5001ರಿಂದ 6000 ಒಳಗೆ ನಾವು ಒಟ್ಟು 1299 ಬಾರಿ 5ಅನ್ನು ಬಳಸುತ್ತೇವೆ. 6001ರಿಂದ 7000 ವರೆಗೆ 300 ಅಂಕಿಗಳು ಮತ್ತು 7001ರಿಂದ 8000 ಒಳಗೆ 300 ಅಂಕಿಗಳು, 8001ರಿಂದ 9000 ಒಳಗೆ 300 ಅಂಕಿಗಳು ಮತ್ತು 9001ರಿಂದ 10000 ಒಳಗೆ 300 ಅಂಕಿಗಳನ್ನು ಪಡೆಯುತ್ತೇವೆ. ಇಲ್ಲಿ ಈ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 4000 ಬಾರಿ 5 ಎನ್ನುವ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ 10,001ರಿಂದ 11,000 ಒಳಗೆ 300 ಅಂಕಿಗಳು, 11,001ರಿಂದ 12,000 ಒಳಗೆ 300 ಅಂಕಿ, 12,001ರಿಂದ 13,000 ಒಳಗೆ 300 ಅಂಕಿಗಳು. ಇಲ್ಲಿ 300 ಪ್ಲಸ್ 300 ಪ್ಲಸ್ 300 900 ಅಂಕಿಗಳನ್ನು 10,001ರಿಂದ 13,000 ಒಳಗೆ ಪಡೆಯುತ್ತಿದ್ದೇವೆ. ಈಗ ನಾವು ಮೇಲೆ ಸಿಕ್ಕಿರುವಂತಹ 4000 ಅಂಕಿಗಳಿಗೆ 300 300 300 ಒಟ್ಟು 900 ಅಂಕಿಗಳು ದೊರೆತಿವೆ. ಈ 900 ಅಂಕಿಗಳನ್ನು ಕೂಡಿಸೋಣ. 4000 ಪ್ಲಸ್ 900 4900. ಈಗ 13,001ರಿಂದ 14,000 ಒಳಗಿರುವಂತಹ ಸಂಖ್ಯೆಗಳು ಪುನಃ 300 ಸಂಖ್ಯೆಗಳು ಸಿಗುತ್ತವೆ. ಒಟ್ಟು 5,200 ಸಂಖ್ಯೆಗಳು. ಈಗ 13,001ರಿಂದ 13,100 ಒಳಗೆ 20 ಅಂಕಿ, 13,101ರಿಂದ 13,200 ವರೆಗೆ 20 ಅಂಕಿ, 13,201ರಿಂದ 13,300 ವರೆಗೆ 20 ಅಂಕಿ, 13,301ರಿಂದ 13,400 ವರೆಗೆ 20 ಅಂಕಿಗಳನ್ನು ಪಡೆಯುತ್ತೇವೆ. 13,401ರಿಂದ 13,500 ವರೆಗೆ 21 ಅಂಕಿ. ಅಂದರೆ ಇಲ್ಲಿ 13,500 ಎಕ್ಸ್ಟ್ರಾ 1 ಅಂಕಿಯನ್ನು ಪಡೆಯುತ್ತೇವೆ. ಆದ್ದರಿಂದ 21 ಅಂಕಿಗಳನ್ನು ಪಡೆಯುವಂತಾಗಿದೆ. ಆದ್ದರಿಂದ ಬರೆಯಬಹುದು 13,995. 5,000ನೇ ಬಾರಿಗೆ ನಾವು 5ಅನ್ನು ಬರೆಯುತ್ತೇವೆ. ಅಂದರೆ ಇಲ್ಲಿ 13,995 ಈ ಸಂಖ್ಯೆಗೆ ನಾವು 5,000 ಬಾರಿಗೆ 5ಅನ್ನು ಬರೆಯುತ್ತೇವೆ. ಇಲ್ಲಿ ಕೊನೆಯದಾಗಿ ನೀವು 13,955ರಲ್ಲಿ 5ಅನ್ನು ಗಮನಿಸುತ್ತಿದ್ದೀರಿ. ಇಲ್ಲಿ ನಾವು ಮೊದಲನೆಯದಾಗಿ 1 2 3 4 5 ಆ 5ರಿಂದ ಇಲ್ಲಿ 13,995ರಲ್ಲಿ ಬರುವಂತಹ 5ಕ್ಕೆ, ಆ 5ರಿಂದ ನಾವು ಇಲ್ಲಿ ಬರುವಂತಹ 5ಕ್ಕೆ ಎಣಿಸುತ್ತಾ ಬಂದಂತೆ ಇಲ್ಲಿ 13,995ಕ್ಕೆ ಬರುವಂತಹ 5ಕ್ಕೆ ನಾವು ಒಟ್ಟು 5,000 ಬಾರಿಗೆ 5ಅನ್ನು ಬರೆಯುವಂತಾಗುತ್ತದೆ. ಇದು ಈ ಪ್ರಶ್ನೆಯ ಅರ್ಥವಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 20ರಲ್ಲಿರುವಂತಹ ಪ್ರಶ್ನೆ ನಂಬರ್ 6ಕ್ಕೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 21ರಲ್ಲಿರುವಂತಹ 7ರಿಂದ 10ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.